ಸಿಗ್ತದೆ. ಈಗ ನಾವು NPK ಅಂತ ಏನ್ ಕೊಡ್ತೀವಿ ಹೊರಗಡೆಯಿಂದ ತಂದು 90 ನಾಲ್ ಅಂತಂತ, ಅದರಲ್ಲಿ ಬರೀ 19 ಬಗೆಯ ಪೋಷಕಾಂಶಗಳು ಮಾತ್ರ ಇರ್ತದೆ. ಇದರಲ್ಲಿ ನಮಗೆ 45ಕ್ಕೂ ಅಧಿಕವಾದಂತ ಲಘು ಪೋಷಕಾಂಶಗಳು ದೊರೆಯುತ್ತೆ ಎರೆಜಲದಲ್ಲಿ. ಇದು ಎಲೆ ಒಂದ್ ಲೇಯರ್ ಬಂದು ಎಕ್ಕದೆಲೆ ಹಾಕಿದೀವಿ, ಮತ್ತೆ ಸಗಣಿ, ಮತ್ತೆ ಹೊಂಗೆ ಎಲೆ, ಮತ್ತೆ ಸಗಣಿ, ಮತ್ತೆ ಬೇವಿನ ಎಲೆ, ಲಕ್ಕಿ ಎಲೆ, ಈ ತರದ್ದು. ಅಂದ್ರೆ ನಮ್ಗೆ ಇದ್ರ ಜೊತೆಗೇನೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜೊತೆಗೇನೆ ನಲ್ಲಿ ಒಳಪು ತುಂಬಾ ಬರ್ತದೆ. ಮತ್ತೆ ಮಲ್ಟಿ ನ್ಯೂಟ್ರಿಷನ್ಸ್ ಅಂದ್ರೆ ಮಲ್ಟಿಪಲ್ ಬೆನಿಫಿಟ್ಸ್ ಇರೋದ್ರಿಂದ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಕಾಯಿ ಕೂಡ ತುಂಬಾ ದಪ್ಪ ಹೋಗಿ ಬರ್ತದೆ. ಹೂಗಳು ನಿಲ್ಲುತ್ತೆ, ಹೂ ಉದುರೋದಿಲ್ಲ. ನಮಸ್ಕಾರ ನನ್ನ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನೀಗ ನಂಜನಗೂಡು ಹತ್ರ ಬಂದಿದ್ದೀನಿ. ಇಲ್ಲೊಬ್ರು ರೈತರ ಹತ್ರ ಬಂದಿದ್ದೀನಿ. ಅವರು ಸರ್ ನಮ್ಮ ತೋಟಕ್ಕೆ ಒಂದಷ್ಟು ಪೌಷ್ಟಿಕಾಂಶಗಳು ಬೇಕು, ನಾವೆಲ್ಲ ಕೆಮಿಕಲ್ ಬಿಟ್ಟು ಈಗ ಸಾವಯವಕ್ಕೆ ಬಂದಿದೀವಿ, ಬಟ್ ಅಂದ್ರೂ ಒಂದಷ್ಟು ಜನ ಹಿಂದಿನ ಪೀಳಿಗೆ ಅವರು ಇವರು ಒಂದಷ್ಟು ಕೆಮಿಕಲ್ ಹಾಕಿರ್ತಾರೆ. ಸೊ ಗಿಡಕ್ಕೆ ಬೇಕಾಗುವಂತ ಒಂದಷ್ಟು ನ್ಯೂಟ್ರಿಷನ್ ಸಿಕ್ಕಲ್ಲ. ಆ ಎಲ್ಲಾ ನ್ಯೂಟ್ರಿಷನ್ಸ್ ನೋಡಿ ಈ 3 ಡಬ್ಬದಲ್ಲಿ ಇದೆ ಅಂತ ಹೇಳ್ತಾ ಇದ್ರೆ, ತುಂಬಾನೇ ಸಿಂಪಲ್ ಆಗಿ ಇದೆ ಅಂತ ಹೇಳ್ತಾ ಇದಾರೆ. ಬನ್ನಿ ನೋಡೋಣ ಏನದು, ಏನೇನೆಲ್ಲ ಮಾಡಿದ್ದಾರೆ ಅಂತ. ಸರ್ ನಮಸ್ತೆ ಸರ್. ಏನ್ ಸರ್ ಇದು ಬಣ್ಣ ಬಣ್ಣದ ಡ್ರಮ್ಗಳು ಎಲ್ಲ, ಅದು ನೆಲದಲ್ಲೂ ಇಲ್ಲ, ಎಲ್ಲ ಮೇಲಿದೆ, ಮತ್ ಮೇಲಿಂದ ಬೇರೆ ಒಂದಷ್ಟು ಪೈಪ್ಗಳು ನೇತಾಡ್ತಾ ಇದೆ. ಏನಿದೆ ಆಕ್ಚುಲಿ? ಸರ್, ನಮ್ಮ ಜೀವ ಮತ್ತೆ ಜೀವನ ಗಟ್ಟಿ ಇರ್ಬೇಕು ಅಂತಂದ್ರೆ ನಾವು ಕಾಲಕ್ಕೆ ತಕ್ಕಂಗೆ ಜ್ಯೂಸು ಕೂಲೆಂಟ್ಗಳನ್ನ ಬಾಡಿಗೆ ತಗೊಳ್ತಾ ಇರ್ತೀವಿ. ಅದೇ ತರ ದೇಹದ ಗಿಡದ ದಷ್ಟಪುಷ್ಟವಾಗಿರ್ಬೇಕು ಅಂತಂದ್ರೆ ಅದಕ್ಕೂ ಕೂಡ ಜ್ಯೂಸ್ಗಳು ಇಂಪಾರ್ಟೆಂಟು, ಪೋಷಕಾಂಶ ಇಂಪಾರ್ಟೆಂಟು. ಹಂಗಾಗಿ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಒಂದಷ್ಟು ಬಯೋ ಎಂಜೈಮ್ಸ್ಗಳನ್ನ ಮಾಡ್ಕೊಂಡಿದೀವಿ. ಓಕೆ ಸರ್, ಇದಕ್ಕೆ ಹೋಗಕ್ ಮುಂಚೆ ಚಿಕ್ಕದಾದಂತ ನಿಮ್ದೊಂದು ಪರಿಚಯ ಮಾಡ್ಕೊಬೋದಾ ನಮ್ಮ ವೀಕ್ಷಕರಿಗೆ? ಖಂಡಿತ ಸರ್. ನನ್ನ ಹೆಸರು ಲೋಕೇಶ್ ಅಂತಂತ, ಕಿಳಲಿಪುರ ಗ್ರಾಮ, ಚಾಮರಾಜನಗರ ತಾಲೂಕು ಮತ್ತೆ ಚಾಮರಾಜನಗರ ಜಿಲ್ಲೆನಲ್ಲಿ ನಾನೊಂದು ಜಮೀನು ತಗೊಂಡು, ಇಲ್ಲಿ 3 ಎಕರೆ 13 ಕುಂಟೆ ಜಮೀನು ತಗೊಂಡು ಒಂದು 10 ತಾಕಗಳಾಗಿ ಮಾಡಿಕೊಂಡು ಅದರಲ್ಲಿ ಸೇಬು, ಕಿತ್ತಳೆ ಮತ್ತೆ ಒಂದು 60 ವಿಧವಾದ ಹಣ್ಣುಗಳು, ಮತ್ತೆ ಮೇನ್ ಕ್ರಾಪ್ ಆಗಿ ಅಡಿಕೆ, ಬಾಳೆ, ತೆಂಗನ್ನ ಮಾಡ್ತಾ ಇದೀವಿ. ಇದು ಬಂದು ನಮ್ಮ BRC ಯೂನಿಟ್. BRC ಬಯೋ ರಿಸೋರ್ಸ್ ಸೆಂಟರ್ ಅಂತ ಹೇಳಿ. ಇದಕ್ಕೆ ಯಾವುದೇ ಗೌರ್ಮೆಂಟ್ ಇಂದ ನಾವು ಯಾವುದೇ ಬೆನಿಫಿಟ್ ಅನ್ನ ತಗೊಂಡಿಲ್ಲ. ಇದನ್ನ ನಾವೇ ಮಾಡ್ಕೊಂಡಿರೋಂಥದ್ದು. ಇದರಲ್ಲಿ ಬಂದು ನಮಗೆ ಇಲ್ಲಿ ಎರೆ ಜಲ ಇದೆ, ಎರೆ ಜಲ ಘಟಕ ಇದೆ. ಎರೆ ಜಲ ಘಟಕದಲ್ಲಿ ಈಗಾಗಲೇ ನಮ್ಗೆ 2 ತಿಂಗಳಿಂದ ಎರೆ ಜಲ ಬರ್ತಾ ಇದೆ. ಇದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಮೇಲ್ಗಡೆ ಒಂದು ಮಡಕೆ ಕಟ್ಟಿದೀವಿ, ಮಣ್ಣಿನ ಮಡಕೆ. ಆ ಮಡಕೆಗೆ ಒಂದು ತೂತ ಮಾಡಿ ಈ ತರ ನೀರ್ ಬೀಳೋ ತರ ಮಾಡಿದೀವಿ. ಸೊ ಇಲ್ಲಿ 3 ಲೀಟರ್ ನೀರ್ ಫಿಲ್ ಮಾಡ್ತೀವಿ. ಪ್ರತಿದಿನ ನಮ್ಗೆ 3 ಲೀಟರ್ ಔಟ್ಪುಟ್ ನಮ್ಗೆ ಎರೆ ಜಲ ಸಿಗ್ತಾ ಇದೆ. ಪ್ರತಿದಿನ 3 ಲೀಟರ್ ಎರೆ ಜಲ ಸಿಗ್ತಾ ಇದೆ. ಈಗ ನಾವು NPK ಅಂತ ಏನ್ ಕೊಡ್ತೀವಿ ಹೊರಗಡೆಯಿಂದ ತಂದು 90 ನಾಲ್ ಅಂತಂತ, ಅದರಲ್ಲಿ ಬರೀ 19 ಬಗೆಯ ಪೋಷಕಾಂಶಗಳು ಮಾತ್ರ ಇರ್ತದೆ. ಇದರಲ್ಲಿ ನಮ್ಗೆ 45ಕ್ಕೂ ಅಧಿಕವಾದಂತ ಲಘು ಪೋಷಕಾಂಶಗಳು ದೊರೆಯುತ್ತೆ ಎರೆ ಜಲದಲ್ಲಿ. ಇದು 45 ಹಾಲ್ 45 ಹಾಲ್ ಕೂಡ ಸಿಗುತ್ತೆ. ಅಂದ್ರೆ ಇದು ಈಸಿಯಾಗಿ ಮಾಡ್ಕೋಬಹುದು, ಖರ್ಚಿಲ್ಲ, ರೈತರೇ ಮಾಡ್ಕೋಬಹುದು. ಯಾವ ತರ ಇದು ಮಾಡೋದು ಸರ್? ಈಗ ಇದನ್ನ ಮಾಡೋದಕ್ಕೆ ನಾವು ಇಲ್ಲಿ ಮೊದಲು 4 ಇಂಚು ಒಡೆದೋಗಿರುವಂತ ಇಟ್ಟಿಗೆಗಳನ್ನ ಹಾಕಿದೀವಿ. ಒಡೆದೋಗಿರೋ ಇಟ್ಟಿಗೆಗಳನ್ನ ತೊಳೆದ್ಬಿಟ್ಟು ಇದಕ್ಕೆ ಜೋಡಿಸಿದೀವಿ. ಅದರಿಂದ ಇನ್ನೊಂದು 4 ಇಂಚು ಒಂದು 40 mm ಜೆಲ್ಲಿ ಹಾಕಿದೀವಿ. ಇನ್ನೊಂದು 4 ಇಂಚು 20 mm ಜೆಲ್ಲಿ ಹಾಕಿದೀವಿ. ಅಷ್ಟಕ್ಕೆ ಒಂದು ಫೈಬರ್ ಮೆಶ್ ಅಥವಾ ನಮ್ದು ಮನೆಯಲ್ಲಿ ವೇಸ್ಟ್ ಯಾವ್ದಾದ್ರು ಸೀರೆ ಅಥವಾ ಪಂಚೆ ಆ ತರದ್ದು ಇದ್ದಿದ್ರೆ ಹಾಕ್ಬೋದು. ಅದನ್ನ ಹಾಕ್ಬಿಟ್ಟು ಫಸ್ಟ್ ಲೇಯರ್ ಬಂದು ಅದಾದ್ಮೇಲೆ ಕಲ್ಲುಗಳಾದ್ಮೇಲೆ ಫಸ್ಟ್ ಲೇಯರ್ ಬಂದು ನಾವು ಕಾಯಿ ಮಟ್ಟೆ ಹಾಕಿದೀವಿ. ತೆಂಗಿನಕಾಯಿ ಹಿಡಿದಿರುವಂತ ಮಟ್ಟೆನ ಈ ತರ ಈ ಪೊಸಿಷನ್ ಅಲ್ಲಿ ಸುತ್ತ ಕೂರ್ಸಿದೀವಿ. ವೃತ್ತಾಕಾರವಾಗಿ ಈ ತರ ಕೂರ್ಸಿದೀವಿ. ಆಮೇಲೆ ಫಸ್ಟ್ ಲೇಯರ್ ಬಂದು ನಮ್ಮ ದೇಸಿ ಹಸುವುದು ಸಗಣಿ ಹಾಕಿದೀವಿ. ಸಗಣಿ ಆದ್ಮೇಲೆ ಒಂದ್ ಲೇಯರ್ ಬಂದು ಎಕ್ಕದೆಲೆ ಹಾಕಿದೀವಿ, ಮತ್ತೆ ಸಗಣಿ, ಮತ್ತೆ ಹೊಂಗೆ ಎಲೆ, ಮತ್ತೆ ಸಗಣಿ, ಮತ್ತೆ ಬೇವಿನ ಎಲೆ, ಲಕ್ಕಿ ಎಲೆ, ಈ ತರದ್ದು. ಅಂದ್ರೆ ನಮ್ಗೆ ಇದ್ರ ಜೊತೆಗೇನೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜೊತೆಗೇನೆ ನಮ್ಗೆ ಔಷಧಿ ಗುಣಗಳಿರುವಂತ ಸಸ್ಯಗಳನ್ನು ಹಾಕಿರೋದ್ರಿಂದ ನಮ್ಗೆ ಕೀಟದ ಬಾಧೆ ಕೂಡ ತಪ್ಪುತ್ತೆ. ಇದನ್ನ ಹಾಕಿ ಫಸ್ಟ್ ಫಿಲ್ ಮಾಡಾದ್ಮೇಲೆ ಒಂದ್ 10 ದಿನ ಒಂದೊಂದು ಬಿಂದಿಗೆ ನೀರ್ ಹಾಕ್ತಿವಿ. ಮೇಲ್ಗಡೆಯಿಂದ ಕೆಳಗಡೆ ಬರುತ್ತೆ, ಅದು ಎರೆಜಲ ಅಲ್ಲ. ಫಸ್ಟ್ ಅದು ಜಸ್ಟ್ ವಾಶ್ ಅಷ್ಟೇನೆ. ಆ ವಾಶ್ ಮಾಡ್ಕೊಂಡಾದ್ಮೇಲೆ ನಾವೇನ್ ಮಾಡ್ತೀವಿ, ಕೈ ಹಾಕಿ ನೋಡಿದಾಗ ಸಗಣಿನಲ್ಲಿ ಕಂಪ್ಲೀಟ್ ಮೀಥೇನ್ ಹೋಗಿರ್ಬೇಕು. ಮೀಥೇನು ಬಿಸಿ ಇರಬಾರ್ದು, ಮೀಥೇನ್ ಹೋಗಿರುತ್ತೆ. ಮೀಥೇನ್ ಹೋದ್ಮೇಲೆ ಹುಳಗಳನ್ನ ಅಂದ್ರೆ ವರ್ಮ್ಸ್ ಗಳನ್ನ ತಂದು ಒಂದೊಂದು ಡ್ರಮ್ಗೆ 1.5 kg 2 kg ಅಷ್ಟು ಹುಳಗಳು ಬಿಟ್ಟಿದೀವಿ. ಒಂದ್ 8 ದಿನ ಆದ್ಮೇಲೆ ಡೈಲಿ ಮಾಯಿಶ್ಚರ್ ಕಾಪಾಡ್ಕೊಂಡು 3 ಲೀಟರ್ ನೀರ್ನ ಫಿಲ್ ಮಾಡ್ತೀವಿ ಇಲ್ಲಿ. ಇದ್ರಲ್ಲಿ ಎಷ್ಟು ಲೀಟರ್ ನೀರು? 3 ಲೀಟರ್ ನೀರು ಹಿಡಿಯುತ್ತೆ. ಒಂದ್ ದಿನದ ಔಟ್ಪುಟ್ ನಮ್ಗೆ 3 ಲೀಟರ್ ಸಿಗುತ್ತೆ. ಸೊ ಈ ಔಟ್ಪುಟ್ ಬಂದಿದ್ದನ್ನ ನಾವು ಈ ತರ ಡ್ರಮ್ಗಳಲ್ಲಿ ತುಂಬಿಕೊಳ್ತೀವಿ. ಮತ್ತೆ ಇಲ್ಲಿ ಕ್ಯಾನಲ್ ಕೂಡ ಇದೆ ನಮ್ಮ ಹತ್ರ. ಯಾವಾಗ್ಲೂ ಒಂದು 150 to 200 ಲೀಟರ್ಸ್ ಅಷ್ಟು
ವರ್ಮಿ ವಾಶ್ ರೆಡಿ ಇರುತ್ತೆ ಎನಿ ಟೈಮ್. ಎನಿ ಟೈಮು. ಕೆಲವು ರೈತರುಗಳು ಕೇಳ್ತಾರೆ, ಮತ್ತೆ ನಮ್ಮ ಓನ್ ಯೂಸ್ ಕೂಡ ನಾವು ಯೂಸ್ ಮಾಡ್ಕೊಳ್ತೀವಿ. ಈಗ ಇದಕ್ಕೆ ಏನ್ ಎಕ್ಸ್ಪೈರಿ ಇದೆಯಾ ಸರ್? ಎಷ್ಟು ದಿನ ಇದು ವರ್ಮಿ ವಾಶ್ ಇಡೋದು ಅಂತ? ವರ್ಮಿ ವಾಶ್ 6 months to 1 year ತನಕ ಯೂಸ್ ಮಾಡ್ಬೋದು. Use ಮಾಡ್ಬೋದು. ಕೆಲವರು 2 years ತನಕ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ. ಸ್ವಲ್ಪ Okay. ಬೆಲ್ಲ ಹಾಕಿ ಇಟ್ಕೊಳ್ತಾರೆ, ಅದಕ್ಕೆ. ಅದೇನಾಗೋದಿಲ್ಲ, ಇಟ್ಕೊಂಡು ಯೂಸ್ ಮಾಡ್ಬೋದು. ಸೊ ಈ ತರ ಇಲ್ಲಿ ನೀವು ರೆಡಿ ಮಾಡಿ ಇಟ್ಟಿರ್ತೀರಾ? ರೆಡಿ ಮಾಡಿ ಇಟ್ಟಿರ್ತೀವಿ ನಾವು. ಇದ್ರನ್ನ ನೀವು ನಿಮ್ ತೋಟಕ್ಕೆ ಎಷ್ಟು, ಈಗ ನಿಮ್ಮಲ್ಲಿ ಏನು ಉತ್ಪತ್ತಿ ಆಗುತ್ತೆ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ನಿಮ್ ತೋಟಕ್ಕೆ ಉಪಯೋಗಿಸ್ಕೊಂತೀರಾ, ಎಷ್ಟು ನೀವು ಬೇರೆಯವ್ರಿಗೆ ಕೊಡ್ತೀರಾ ಸರ್? ಈಗ ಇದುವರೆಗೆ ನಮ್ಗೆ ಈಗಾಗ್ಲೇ ನಮ್ಗೆ ಇದು ಔಟ್ಪುಟ್ ಬರಕ್ ಸ್ಟಾರ್ಟ್ ಆಗಿ 2 months ಆಯ್ತು. 2 months ಅಲ್ಲಿ ಆಲ್ಮೋಸ್ಟ್ ನಮ್ಮ ಹತ್ರ ಈಗ ಉಳಿದಿರೋದು ಒಂದು 60 ಲೀಟರ್ ಇದೆ. ಒಂದು 50 ಲೀಟರ್ ಬೇರೆಯವ್ರಿಗೆ ಕೊಟ್ಟಿದ್ದೀವಿ. ಇನ್ನು ಉಳಿದಿರೋದನ್ನೆಲ್ಲ ನಾವೇ ಯೂಸ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 120 ಲೀಟರ್ಸ್ ಅಷ್ಟು ನಾವು ನಮ್ಮ ತೋಟಕ್ಕೆ ಅಂತಾನೆ ಇದುವರೆಗೆ ಯೂಸ್ ಬಿಟ್ಕೊಂಡಿದ್ದೀವಿ. ಮತ್ತೆ ಮಾಯಿಶ್ಚರ್ ಇರಬೇಕು. ಮಳೆ ಆದಾಗ ಇದ್ರದ್ದು ರಿಸಲ್ಟ್ ಚೆನ್ನಾಗಿರ್ತದೆ. ಹಂಗಾಗಿ ಈಗ ಬೇಸಿಗೆನಲ್ಲಿ ಬರೀ ಡ್ರೆಂಚಿಂಗ್ ಮಾತ್ರ ಕೊಡ್ತಾ ಇದೀವಿ. ಸ್ಪ್ರೇ ನಲ್ಲಿ ಅಷ್ಟು ಅಂತ ಒಳ್ಳೆ ರಿಸಲ್ಟ್ ಇರೋದಿಲ್ಲ. ಸ್ಪ್ರೇ ಕೂಡ ಮಾಡಬಹುದು. ಸ್ಪ್ರೇ ಮಾಡಿದ್ರೆ ನಮ್ಗೆ ಹಣ್ಣಲ್ಲಿ ಹೊಳಪು ತುಂಬಾ ಬರ್ತದೆ. ಮತ್ತೆ ಮಲ್ಟಿ ನ್ಯೂಟ್ರಿಷನ್ಸ್ ಅಂದ್ರೆ ಮಲ್ಟಿಪಲ್ ಬೆನಿಫಿಟ್ಸ್ ಇರೋದ್ರಿಂದ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಕಾಯಿ ಕೂಡ ತುಂಬಾ ದಪ್ಪ ಹೋಗಿ ಬರ್ತದೆ. ಹೂಗಳು ನಿಲ್ಲುತ್ತೆ, ಹೂ ಉದುರೋದಿಲ್ಲ. ಸ್ಪ್ರೇ ಅಂದ್ರೆ ಯಾವ ತರ ಸರ್? ಫಾಲಿಯರ್ ಸ್ಪ್ರೇ 10 ಲೀಟರ್ಗೆ 1 ಲೀಟರ್ ಎರೆಜಲ ಹಾಕೊಂಡು ಸ್ಪ್ರೇ ಮಾಡೋದು. 10:1. ಸೊ ಅದು ಹಾಕೊಂಡ್ ಕೊಡ್ಬೋದು. ಸೊ ನೀವೀಗ ಒಂದು 50 ಲೀಟರ್ ಮಾರ್ದೆ ಅಂತ ಹೇಳಿದ್ರಿ, 2 ತಿಂಗಳಲ್ಲಿ 50 ಲೀಟರ್ ಮಾರಿದ್ದೀರಾ ಸುಮಾರು. ಸೊ ಒಂದ್ ಏನ್ ಪ್ರೈಸ್ ಕೊಟ್ರಿ ಅಂತ ಕೇಳ್ಬೋದಾ? ಪ್ರೈಸು ಆಕ್ಚುಲಿ ಅದು ಡಿಪೆಂಡ್. ನಾವು ಎಲೆಗಳನ್ನೆಲ್ಲ ಒಣಗಿಸಿ ಪ್ರಾಸೆಸ್ ಮಾಡಿ ಇದ್ ಮಾಡೋದ್ರಿಂದ ಮಾರ್ಕೆಟ್ ರೇಟ್ ಗಿಂತ ನಮ್ದು ಸ್ವಲ್ಪ ರೇಟ್ ಜಾಸ್ತಿನೇ ಇದೆ. ಬಟ್ ನಿಮ್ಗೆ ಬೆನಿಫಿಟ್ಸ್ ತುಂಬಾ ಇದೆ. ಸೊ ನೀವು ಹೇಳ್ದಂಗೆ ಎಲ್ಲ ಒಂದಷ್ಟು ಎಲೆಗಳು ಹಾಕ್ತೀರಾ, ಅದು ಏನ್ ಕಾಸ್ಟ್? ಪ್ರೈಸ್ ಇಟ್ ವೇರೀಸ್. ಕೆಲವರು 1 ಲೀಟರ್ ತಗೊಳ್ತಾರೆ, ಕೆಲವರು ಲಂಪ್ ಸಮ್ ಆಗಿ ತಗೊಳ್ತಾರೆ. ಅದನ್ನ ಡಿಪೆಂಡ್ ಅಪಾನ್ ದ ರಿಕ್ವೈರ್ಮೆಂಟ್ ನಾನು ಅಲ್ಲಲ್ಲೇ ಅವ್ರಿಗೆ ಹೇಳ್ತೀನಿ. ಸೂಪರ್ ಸರ್. ಓಕೆ. ಓ ಸರ್, ನಿಜವೂ ಸಖತ್ತಾಗಿತ್ತು ಸರ್ ನಿಮ್ಮ ಈ ಎರೆ ಜಲ. ನೀವ್ ಹೇಳ್ದಂಗೆ ನಿಮ್ಮ ಜೀವಜಲ. ಹೌದು, ಎರೆಹುಳ ಕೂಡ ನೋಡ್ಬೋದು ಇಲ್ಲಿ ನೋಡಿ. ಸಖತ್ತಾಗಿದೆ ಸರ್, ತುಂಬಾ ಇದೆ. ಈಗ ನಾನು ಅಲ್ಲಿ ಹಲಸಿನ ಗಿಡ ತೋರಿಸೋದ್ನಲ್ಲ, ಹೌದು, ತುಂಬಾ ಇದೆ. ಸೊ ಇದು ರಾತ್ರಿ ಹೊತ್ತು ಇದರಿಂದ ಆಚೆ ಏನ್ ಬರೋದಿಲ್ಲ? ಇಲ್ಲ, ಇದು ಹತ್ಕೊಂಡು ಏನ್ ಬರೋದಿಲ್ಲ. ಯಾಕಂತಂದ್ರೆ ಯಾವಾಗ ನಾವು ಅದಕ್ಕೆ ಬೇಕಾದಂತ ವಾತಾವರಣನ ಕ್ರಿಯೇಟ್ ಮಾಡ್ಕೊಡ್ತೀವಿ, ಅದು ಆಚೆ ಬರೋದಿಲ್ಲ. ಚೆನ್ನಾಗಿತ್ತು ಸರ್ ಈ ಎರೆಜಲ ಪ್ರೋಸೆಸ್ ಪೂರ್ತಿ. ಸರ್ ಈಗ ನೆಕ್ಸ್ಟ್ ಇದ್ರ ಬಗ್ಗೆ ನೋಡೋಣ ಸರ್.